ವಾವ್, ನೋಡಿದ ತಕ್ಷಣ ಹೇಳ್ಬೋದು ಏನೋ ಒಂದು ಸ್ವೀಟ್ ರೆಸಿಪಿಯಿಂದ ಹೇಳಿ. ಹೌದು ಸ್ನೇಹಿತರೆ, 5 ರಿಂದ 6 ನಿಮಿಷ ಒಳಗಡೆ ಈ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡ್ಬೋದು. ನಂಬ್ತೀರಾ? ಹೌದು, ನಂಬಲೇಬೇಕು. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನಿಲ್ಲಿ ಬೂದ್ಗುಂಬಳಕಾಯಿನ ತೊಗೊಂಡಿದ್ದೀನಿ. ಸುಮಾರು ಒಂದು 2 kg ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇ. ಅದನ್ನು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಕೊಬ್ಬರಿ ಎಲ್ಲ ತುರಿತೀವಿ ಅಲ್ವಾ, ಆ ರೀತಿಯಾಗಿ ಇಲ್ಲಿ ಚೆನ್ನಾಗಿ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರೇನು ಕೂಡ ನಾನು ಹಾಕಿಲ್ಲ, ಅದರಲ್ಲೇ ಬಿಟ್ಟಿರೋ ಅಂಥ ಇದು ನೀರು. ಇದನ್ನು ಕೂಡ ವೇಸ್ಟ್ ಮಾಡೋದು ಬೇಡ. ಇದನ್ನು ಜ್ಯೂಸ್ ಆಗಿ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ ಹೇಳಿ, ತುಂಬ ಅಂದರೆ ತುಂಬ ನೀರು ಬಿಡುತ್ತೆ. ಇದಕ್ಕೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋದು ಏನೂ ಬೇಡ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಹಾಗಂತ ಪೂರ್ತಿಯಾಗಿ ನೀರನ್ನು ಸ್ಕ್ವೀಸ್ ಮಾಡೋದು ಬೇಡ, ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇರಬೇಕು. ನಾನಿಲ್ಲಿ ಮೆಷರ್ಮೆಂಟ್ಗೆ ತಗೋತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ವಾ, ನಿಮಗೆ ಕಣ್ಣಾಳ್ತೆನಲ್ಲೇ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಹಾಗೆ ಸಾಕಾಗತ್ತೆ. ಇಲ್ಲ ಮೆಷರ್ಮೆಂಟ್ ಮಾಡ್ಕೋತೀನಿ ಅನ್ನೋ ಹಾಗಿದ್ರೆ ನೀವು ಈ ರೀತಿಯಾಗಿ ಬೌಲ್ ಮೆಷರ್ಮೆಂಟನ್ನು ಮಾಡ್ಕೊಳ್ಬೋದು. ರೆಡಿ ಮಾಡೋಕ್ಕೂ ಮುಂಚೆ ನಾನಿಲ್ಲಿ ತುಪ್ಪ ಹಾಕೋತಾ ಇದ್ದೀನಿ. ಸ್ವೀಟ್ ಅಂತ ಹೇಳಿದ್ರೆ ತುಪ್ಪ ಅಂತೂ ಇರಲೇಬೇಕು. ನಾನು ತುಪ್ಪ ಜೊತೆನೇ ಗೋಡಂಬಿ ದ್ರಾಕ್ಷಿ ಹಾಕೊಂಡಿದ್ದೀನಿ. ನೀವು ಪಿಸ್ತಾ ಬಾದಾಮಿ ಕೂಡ ಹಾಕೊಳ್ಬೋದು. ತುಪ್ಪ ಕರಗ್ತಾನೆ ಇದು ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ ಸ್ನೇಹಿತರೆ. ದ್ರಾಕ್ಷಿ ಉಬ್ಬೋ ತನಕ ಇದು ಫ್ರೈ ಮಾಡಿದ್ರೆ ಸಾಕು. ಅದ್ರ ಜೊತೆ ಗೋಡಂಬಿ ಕೂಡ ಫ್ರೈ ಆಗಿರುತ್ತೆ. ಇದನ್ನು ಸೈಡಲ್ಲಿ ಬೇಕಾದರೂ ಇಟ್ಕೊಳ್ಬೋದು, ಅಥವಾ ಮಾಡ್ತಾನೆ ನೀವು ಇದನ್ನು ಪಕ್ಕದಲ್ಲಿ ಇನ್ನೊಂದು ಸ್ಟವಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಮೆಷರ್ಮೆಂಟ್ಗೆ ಅಂತ ಬೌಲನ್ನು ತಗೊಂಡಿದ್ದೀನಿ ಅಲ್ವಾ, ಅದರಲ್ಲಿ ಅರ್ಧ ಬೌಲಷ್ಟು ಮಾತ್ರ ನಾನಿಲ್ಲಿ ಬೆಲ್ಲ ಹಾಕೋತಾ ಇದ್ದೀನಿ. ಇದು ಬೆಲ್ಲ ಕ್ಲೀನ್ ಆಗಿದೆ, ಅದಕ್ಕೇನೆ ನಾನು ಕರ್ಗಿಸಿ ಹಾಕೋತಾ ಇಲ್ಲ. ನಿಮ್ಗೊಂದು ವೇಳೆ ಏನಾದರೂ ಬೆಲ್ಲದಲ್ಲಿ ಡಸ್ಟ್ ಇದೆ ಅಂತ ಏನಾದರೂ ಅನ್ಸಿದ್ರೆ ನೀವು ಕರ್ಗಿಸ್ಬಿಟ್ಟು ಹಾಕೊಳ್ಬೋದು. ಇದಕ್ಕೆ ಅದೇ ಬೌಲ್ ಮೆಷರ್ಮೆಂಟಲ್ಲಿ 1 ಬೌಲಷ್ಟು ನಾನಿಲ್ಲಿ ತುರಿದು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬೂದ್ಗುಂಬಳಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆ ಕಲ್ಲರ್ಗೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಅಂತ ಹೇಳಿ ಹಾಕಿದ್ದೀನಿ. ಅರಿಶಿನ ನಿಮ್ಗೆ ಯಾರಿಗೂ ಇಷ್ಟ ಆಗಲ್ಲ ಅಂತಂದರೆ ಧಾರಾಳವಾಗಿ ಸ್ಕಿಪ್ ಮಾಡಿ. ಇವದನ್ನೆಲ್ಲ ಒಂದು ರೌಂಡು ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಏನ್ರಿ ಇದು ಹೊಸ ಮೆಥಡಲ್ಲಿ ಮಾಡ್ತಾ ಇದ್ದೀರಾ ಅಂತ ಅನ್ಬೋದು. ಈ ರೀತಿಯಾಗಿ ನೀವು ಒಂದ್ಸಲ ಟ್ರೈ ಮಾಡಿ, ಸಕ್ಕದಾಗಿರುತ್ತೆ. ಮತ್ತು ನಾನು ಹೇಳ್ದಾಗೆ ಒಂದು 5 ರಿಂದ 6 ನಿಮಿಷ ಒಳಗಡೆ ಈ ಸ್ವೀಟ್ ರೆಡಿ ಆಗಿಬಿಡುತ್ತೆ. ನೋಡಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಬೆಲ್ಲ ಕರಗ್ತಾ ನಮಗೆ ಅದ್ರ ಜೊತೆ ಹೊಂದ್ಕೊತಾ ಹೋಗುತ್ತೆ. ಆ ಬೂದ್ಗುಂಬಳಕಾಯಿ ಜೊತೆ ನಮಗೆ ಬೆಂದಿರೋದು ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಅದು ಕ್ವಾಂಟಿಟಿ ಕುಗ್ಗುತ್ತೆ ಸ್ನೇಹಿತರೆ. ಅಂದರೆ ನಾವು ಹಾಕಿರೋದಕ್ಕಿಂತ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ, ಮತ್ತು ಟ್ರಾನ್ಸ್ಪರೆಂಟ್ ಆಗ್ತಾ ಬರುತ್ತೆ. ನೋಡಿ ಜಸ್ಟ್ ಹಿಂಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಅವಾಗ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಬಂದರೆ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಆಗ್ತಾ ಬಂದಿದೆ ಅಂತ. ಮತ್ತು ಬೆಲ್ಲ ಕರಗಿದೆ ಅಂದರೆ ಆಲ್ಮೋಸ್ಟ್ ಈ ಸ್ವೀಟ್ ರೆಡಿ ಆಗಿದೆ ಅಂತ. ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಈಗಿನ ಕಾಲದಲ್ಲಂತೂ ಅಂದರೆ ಈ ಟೈಮ್ನಲ್ಲಂತೂ ಸ್ವಲ್ಪ ಸಕ್ಕರೆ ತಿನ್ನೋಲ್ಲ ನಮ್ಮ ಮನೆಯಲ್ಲಿ, ನಾನು ಉಪಯೋಗಿಸೋದೇ ಇಲ್ಲ ಅಂತ ಅನ್ನೋರಿಗೆ ಸಖತ್ ಮಾಡಿಸಿರೋವಂಥ ರೆಸಿಪಿ, ಬೆಲ್ಲದಲ್ಲಿ ಮಾಡಿರೋವಂಥ ಈ ಒಂದು ಸ್ವೀಟ್ ರೆಸಿಪಿ. ನೋಡಿ ನೋಡ್ತಾ ಇದ್ದೀರಾ, ಆ ನೀರೆಲ್ಲ ಪೂರ್ತಿಯಾಗಿ ನೋಡಿ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಮತ್ತು ಟ್ರಾನ್ಸ್ಪರೆಂಟ್ ಆಗಿದೆ, ನೀವು ಕಾಣ್ತಾ ಇರ್ಬೋದು, ನೋಡ್ಬೋದು. ಇದ್ರ ಜೊತೆ ನೋಡಿ ಈಗ ಲಾಸ್ಟಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿದ್ದೀನಿ. ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ. ಮತ್ತು ತುಪ್ಪದಲ್ಲಿ ರೆಡಿ ಮಾಡ್ಕೊಂಡಿರೋ ಅಂಥ ದ್ರಾಕ್ಷಿ ಗೋಡಂಬಿ ಕೂಡ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಈ ಟೈಮ್ನಲ್ಲಿ ಇಷ್ಟ ಇರೋ ಅಂಥವ್ರು ಕೋವಾ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ ಈ ಒಂದು ಬೂದ್ಗುಂಬಳಕಾಯಿ ಸ್ವೀಟಿಗೆ. ನೋಡ್ತಾ ಇದ್ದೀರಾ ಅಲ್ವಾ, ಈವನ್ ಬಿಗಿನರ್ಸ್ ಇದ್ದರೂ ಕೂಡ ಈಸಿಯಾಗಿ ಮಾಡೋ ಅಂಥ ರೆಸಿಪಿ. ಸಡನ್ನಾಗಿ ಯಾರೋ ಗೆಸ್ಟ್ ಬಂದಿದ್ದಾರೆ ಅಥವಾ ಸ್ವೀಟ್ ತಿನ್ನೋ ಆಗಿದೆ ಅಂತ ಅನಿಸಿದ್ರೆ ಮಿಸ್ ಮಾಡಿದ್ರೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಸಕ್ಕತ್ತಾಗಿರುತ್ತೆ, ಟೇಸ್ಟ್ ಮಾತ್ರ ಆಸಮ್ ಅಂತ ಹೇಳ್ಬೋದು. ನೀವು ಕೂಡ ಇದೇ ರೀತಿಯಾಗಿ ಈಸಿಯಾಗಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಾನು ಹೇಳಿದೆ ಅಲ್ವಾ ಟ್ರಾನ್ಸ್ಪರೆಂಟ್ ಆಗಿದೆ ಅಂತ. ನೋಡಿ ಇಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ನಾವು ಇದಕ್ಕೆ ಎಕ್ಸ್ಟ್ರಾ ನೀರು ನಾವೇನು ಆ್ಯಡ್ ಮಾಡಿಲ್ಲ ಸ್ನೇಹಿತರೆ. ಸ್ವಲ್ಪ ಸ್ವೀಟ್ ಅಂದರೆ ತುಪ್ಪ ಮುಂದಾಗಿದ್ದರೆ ಅಂತ ಸಖತ್ತಾಗಿರುತ್ತೆ. ನಾನು ನಮ್ಮನೆಯಲ್ಲಿ ಏನಾದರೂ ಸ್ವೀಟ್ ರೆಸಿಪಿ ಮಾಡ್ತೀನಿ ಅಂದರೆ ಸ್ವಲ್ಪ ತುಪ್ಪನ ಮುಂದಾಗಿನೇ ಹಾಕ್ತೀನಿ, ಸಕ್ಕತ್ತಾಗಿರುತ್ತೆ. ನೀವು ಕಲರ್ಗೆ ಫುಡ್ ಕಲರ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ನಾನಿಲ್ಲಿ ಯೂಸ್ ಮಾಡಿಲ್ಲ. ಅರಿಶಿಣನೇ ಒಂದು ಒಳ್ಳೆ ಕಲರ್ ಕೊಟ್ಟಿದೆ ಸ್ನೇಹಿತರೆ. ಇಷ್ಟ ಆಗಿದೆ ಅಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.